ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮುಖ್ಯವಾದ ಆರೋಗ್ಯ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ನಿಮ್ಮ ದೇಹದಲ್ಲಿ ರಕ್ತ ಕಡಿಮೆ ಇದೆ ಅನ್ನೋದನ್ನು ಸೂಚಿಸುವ ಲಕ್ಷಣಗಳು. ಇದು ಯಾಕೆ ಮುಖ್ಯ? ಏಕೆಂದರೆ ರಕ್ತ ಕಡಿಮೆ ಇದ್ದರೆ ದೇಹದ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಆದ್ದರಿಂದ ಈ ಲಕ್ಷಣಗಳನ್ನು ಗುರುತಿಸಿ ಸಕಾಲಕ್ಕೆ ಚಿಕಿತ್ಸೆ ಪಡೆಯುವುದು ಬಹಳ ಮುಖ್ಯ. ಮೊದಲಿಗೆ ರಕ್ತ ಕಡಿಮೆ ಇದೆ ಅಂದರೆ ಏನು? ವೈದ್ಯಕೀಯವಾಗಿ ಇದನ್ನು ಅನೀಮಿಯಾ ಎಂದು ಕರೆಯುತ್ತಾರೆ. ಇದು ದೇಹದಲ್ಲಿ ಕೆಂಪು ರಕ್ತ ಕಣಗಳು ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರುವ ಸ್ಥಿತಿ. ಇದರಿಂದ ದೇಹಕ್ಕೆ ಸಾಕಷ್ಟು ಆಮ್ಲಜನಕ ಸಿಗದೇ ಇರಬಹುದು. ಇದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದರೆ ಚಿಂತೆ ಬೇಡ, ಈ ಲಕ್ಷಣಗಳನ್ನು ಗುರುತಿಸಿದರೆ ನೀವು ಸಕಾಲಕ್ಕೆ ಚಿಕಿತ್ಸೆ ಪಡೆಯಬಹುದು. ಈಗ ಬನ್ನಿ, ನಿಮ್ಮ ದೇಹದಲ್ಲಿ ರಕ್ತ ಕಡಿಮೆ ಇದೆ ಎನ್ನುವುದನ್ನು ಸೂಚಿಸುವ ಪ್ರಮುಖ ಲಕ್ಷಣಗಳನ್ನು ನೋಡೋಣ. 1. ತೀವ್ರ ಆಯಾಸ ಮತ್ತು ದೌರ್ಬಲ್ಯ. ಯಾವುದೇ ಕೆಲಸ ಮಾಡದೇ ಇದ್ದರೂ ಸದಾ ದಣಿವು, ಆಯಾಸ ಅನಿಸುತ್ತಿದೆಯಾ? ಇದು ಅನೀಮಿಯಾದ ಪ್ರಮುಖ ಲಕ್ಷಣ. ರಕ್ತದಲ್ಲಿ ಆಮ್ಲಜನಕ ಕಡಿಮೆ ಇದ್ದರೆ ದೇಹಕ್ಕೆ ಶಕ್ತಿ ಸಿಗುವುದಿಲ್ಲ. 2. ತಲೆಸುತ್ತು ಮತ್ತು ತಲೆನೋವು. ಆಗಾಗ ತಲೆಸುತ್ತು ಅಥವಾ ತಲೆನೋವು ಕಾಣಿಸಿಕೊಳ್ಳುತ್ತಿದೆಯಾ? ಇದು ರಕ್ತ ಕಡಿಮೆ ಇರುವುದರಿಂದ ಮೆದುಳಿಗೆ ಸಾಕಷ್ಟು ಆಮ್ಲಜನಕ ಸಿಗದೇ ಇರುವುದರಿಂದ ಆಗಬಹುದು. 3. ನಿಮ್ಮ ಚರ್ಮ, ತುಟಿಗಳು ಅಥವಾ ಕಣ್ಣಿನ ಕೆಳಭಾಗ ಬಿಳಿಚಿಕೊಂಡಿವೆಯೇ? ಇದು ಕೆಂಪು ರಕ್ತ ಕಣಗಳ ಕೊರತೆಯ ಸಂಕೇತವಾಗಿರಬಹುದು. 4. ಉಸಿರಾಟದ ತೊಂದರೆ. ನಿಮ್ಮ ಹೃದಯ ಒಮ್ಮೆಗೆ ವೇಗವಾಗಿ ಬಡಿಯುತ್ತಿದೆಯಾ ಅಥವಾ ಅನಿಯಮಿತವಾಗಿ ಕಾಣಿಸುತ್ತಿದೆಯಾ? ಇದು ರಕ್ತ ಕಡಿಮೆ ಇದ್ದಾಗ ಆಗುವ ಲಕ್ಷಣವಾಗಿರಬಹುದು. 5. ಕೈಕಾಲು ತಣ್ಣಗಾಗುವುದು. ಯಾವಾಗಲೂ ಕೈಕಾಲು ತಣ್ಣಗಿರುತ್ತದೆಯೇ? ರಕ್ತ ಪರಿಚಲನೆ ಕಡಿಮೆ ಇದ್ದರೆ ಇಂತಹ ಲಕ್ಷಣ ಕಾಣಿಸಬಹುದು. 6. ಕೂದಲು ಉದುರುವಿಕೆ ಮತ್ತು ಉಗುರುಗಳ ಒಡೆಯುವಿಕೆ. ಕೂದಲು ಉದುರತೊಡಗಿದೆಯಾ ಅಥವಾ ಉಗುರುಗಳು ಸುಲಭವಾಗಿ ಒಡೆಯುತ್ತಿವೆಯಾ? ಇದು ರಕ್ತದ ಕೊರತೆಯಿಂದ ಆಗುವ ಸಾಮಾನ್ಯ ಲಕ್ಷಣ. 7. ಹೃದಯ ಬಡಿತ, ಏರಿಳಿತ. ನಿಮ್ಮ ಹೃದಯ ಒಮ್ಮೆಗೆ ವೇಗವಾಗಿ ಬಡಿಯುತ್ತಿದೆಯಾ ಅಥವಾ ಅನಿಯಮಿತವಾಗಿ ಕಾಣಿಸುತ್ತಿದೆಯಾ? ಇದು ರಕ್ತ ಕಡಿಮೆ ಇದ್ದಾಗ ಆಗುವ ಲಕ್ಷಣವಾಗಿರಬಹುದು. ಈ ಲಕ್ಷಣಗಳಲ್ಲಿ ಒಂದು ಅಥವಾ ಹೆಚ್ಚಿನವು ನಿಮಗೆ ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ರಕ್ತ ಪರೀಕ್ಷೆಯಿಂದ ಅನೀಮಿಯಾವನ್ನು ಖಚಿತಪಡಿಸಬಹುದು. ಈಗ ಪ್ರಶ್ನೆಯೇ, ರಕ್ತ ಕಡಿಮೆ ಇದ್ದರೆ ಏನು ಮಾಡಬೇಕು? ಆಹಾರದಲ್ಲಿ ಕಬ್ಬಿಣ ಒಳಗೊಂಡ ಆಹಾರಗಳು, ಪಾಲಕ್ ಸೊಪ್ಪು, ಬೀಟ್ರೂಟ್, ಗೋಧಿಯ ಗಿಡ, ಡ್ರೈ ಫ್ರೂಟ್ಸ್ ಮತ್ತು ಮಾಂಸಾಹಾರ ಸೇವಿಸಿ. ವೈದ್ಯರ ಸಲಹೆ. ಸ್ವಯಂ ಚಿಕಿತ್ಸೆ ಮಾಡಬೇಡಿ. ವೈದ್ಯರನ್ನು ಭೇಟಿಯಾಗಿ ಅಗತ್ಯವಿದ್ದರೆ ಕಬ್ಬಿಣದ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಆರೋಗ್ಯಕರ ಜೀವನ ಶೈಲಿ. ಸಾಕಷ್ಟು ನೀರು ಕುಡಿಯಿರಿ, ವ್ಯಾಯಾಮ ಮಾಡಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ.